ಸೂ ಫ್ರಮ್ ಸೋ ಸಿನಿಮಾದ ಇನ್ನೊಂದು ಬಿಗ್ ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡ್ತಿದ್ದೀವಿ. ಮತ್ತೆ ಟ್ರೋಲ್ ಆಗ್ತಿದೆ ಸೂ ಫ್ರಮ್ ಸೋ ಸಿನಿಮಾ. ಬೈ ಒನ್ ಗೆಟ್ ಒನ್ ಟಿಕೆಟ್ ಅನ್ನ ಸೇಲ್ ಮಾಡ್ತಿದೆ ಸೂ ಫ್ರಮ್ ಸೋ ಸಿನಿಮಾ. ಇದೇನಾ ಸೂ ಫ್ರಮ್ ಸೋ ಸಿನಿಮಾದ ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿ ಗಾಂಧಿನಗರವೇ ನಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಿದೆ ಸೂ ಫ್ರಮ್ ಸೋ ಸಿನಿಮಾ. ಸುಮಾರಾಗಿದೆ ಚಿತ್ರ, ಆದ್ರೆ ಸಖತ್ ಹೈಪ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತೇಳಿ ನೆಟ್ಟಿಗರು ಹೇಳ್ತಾ ಇದ್ದಾರೆ. ತಗೊಳ್ರಪ್ಪ, ಒಂದ್ ತಗೊಂಡ್ರೆ ಒಂದು ಟಿಕೆಟ್ ಫ್ರೀ ಅಂತೆ. ಹೌಸ್ಫುಲ್ ಹಿಂಗಾಗ್ತಿದ್ಯಾ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್ ಆಗಿದೆ. ಅಂಬಾನಿಯ ಜಿಯೋ ಹಿಟ್ ಆದಂತೆ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸೂ ಫ್ರಮ್ ಸೋ ಸಿನಿಮಾ ಟಿಕೆಟ್ ನ ಸೇಲ್ ಮಾಡ್ತಿದ್ದಾರೆ ಹೀಗಂತ ಕಮೆಂಟ್ ಮಾಡ್ತಿದ್ದಾರೆ. ಇದೇ ರೀತಿ 10 ಮಂದಿ ಕೂಡ ಕಮೆಂಟ್ ಮಾಡ್ತಿದ್ದಾರೆ, ನೀವು ಜಿಯೋ ಅಂಬಾನಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ ರಾಜ್ಬಿ ಶೆಟ್ಟಿ ಅವರೇ ಅಂತ ಹೇಳಿ. ನಾವು ಮೊದಲೇ ಹೇಳಿದ್ವಿ ಈ ಸೂ ಫ್ರಮ್ ಸೋ ಸಿನಿಮಾ ಅದು ಏನಿದೆ ಸಕ್ಸಸ್ ಅದು ಜಸ್ಟ್ ಒಂದು ಪ್ರಮೋಷನ್ ಗಿಮಿಕ್ ಅಂತ ಹೇಳಿ. ಸೂ ಫ್ರಮ್ ಸೋ ಮಲ್ಟಿಪ್ಲೆಕ್ಸ್ಗಳು ತುಂಬ್ತಿರೋದಕ್ಕೆ ಅದರ ಹಿಂದಿರುವ ರಹಸ್ಯ ಇದೇನಾ? ಮತ್ತೆ ಟ್ರೋಲ್ ಆಗ್ತಿದೆ ಸೂ ಫ್ರಮ್ ಸೋ ಸಿನಿಮಾ. ಎಸ್, ನಾವು ಈಗ ಆಲ್ರೆಡಿ ಒಂದು ಸೂ ಫ್ರಮ್ ಸೋ ಸಿನಿಮಾ ಬಗ್ಗೆ ಒಂದು ಸುದ್ದಿಯನ್ನ ಮಾಡಿದ್ವಿ. ಈಗ ಆಲ್ರೆಡಿ ಅದು ಎಲ್ಲ ಕಡೆ ವೈರಲ್ ಆಗಿತ್ತು. ತುಂಬ ಜನ ಒಂದಷ್ಟನ್ನ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರೆ, ಇನ್ನೊಂದಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾ ಇದ್ರು. ಈಗ ನೀವು ಇಲ್ಲಿ ಗಮನಿಸ್ಬೋದು, ಸೂ ಫ್ರಮ್ ಸೋ ಸಿನಿಮಾ ಟಿಕೆಟ್ ಅನ್ನ ಬೈ ಒನ್ ಗೆಟ್ ಒನ್ ಅನ್ನ ಕೊಡ್ತಿದ್ದಾರೆ. ನಾವು ನಿಮಗೆ ಅದನ್ನೇ ಹೇಳಿದ್ದು ಫ್ರಮ್ ಡೇ ನಾವು ಯಾವತ್ತು ನ್ಯೂಸ್ ಮಾಡಿದ್ವಿ ಸೂ ಫ್ರಮ್ ಸೋ ಸಿನಿಮಾದು, ನಾವು ಅದನ್ನೇ ಹೇಳಿದ್ದು. ಏನಂತಂದ್ರೆ ಇವರು ಪ್ರಚಾರವನ್ನ ತುಂಬಾ ಹೈಪ್ ಆಗಿ ಮಾಡ್ತಿದ್ದಾರೆ, ಆದ್ರೆ ಸಿನಿಮಾ ಮಾತ್ರ ಮೀಡಿಯಂ ಆಗಿ ನಾರ್ಮಲ್ ಆಗಿದೆ, ಅಷ್ಟು ಸಖತ್ತಾಗಿಲ್ಲ ಅಂತ ಹೇಳಿ. ಒಂದು ಲೋ ಬಜೆಟ್ ಸಿನಿಮಾಗೆ ಒಂದು ಬಿಗ್ ಬಜೆಟ್ ಅಲ್ಲಿ ಹೈಪ್ ಅನ್ನ ಕ್ರಿಯೇಟ್ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅದು ಯಾವ ತರ ಅಂತಂದ್ರೆ, ಈಗ ನಿಮ್ಮ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ಒಂದಷ್ಟು ಜನ ಸಿನಿಮಾ ನೋಡೋರೇ ಇರ್ತಾರೆ, ಅವರನ್ನ ಒಂದಷ್ಟು ಆರ್ಟಿಸ್ಟ್ಗಳು ಓಕೆನಾ, ಅವರಿಗೆ ಒಂದು 1000 ರೂಪಾಯಿನೋ 800 ರೂಪಾಯಿನೋ ಕೊಟ್ಟು ಕರ್ಸೋವಂಥದ್ದು. ಈಗ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡಿರ್ತಾರಲ್ಲ ಆರ್ಟಿಸ್ಟ್ಗಳು, ಯಾವುದಾದ್ರೂ ಒಂದು ಕಾಲೇಜ್ ಸೀನ್ ಆಗಬೇಕಾದ್ರೆ ಅಥವಾ ಒಂದು ಫ್ರೆಂಡ್ಸ್ಗಳಿರಬೇಕಾದ್ರೆ ಅವ್ರಿಗೇನು ಹೆಸರಿರಲ್ಲ ಏನಿರಲ್ಲ, ಬಟ್ ಅವ್ರ ಹಿಂದೆ ಅಕ್ಕಪಕ್ಕ ನಿಂತಿರ್ತಾರೆ. ಸೊ ಅಂಥ ಆರ್ಟಿಸ್ಟ್ಗಳನ್ನ ಕರೆಸಿ ಅವರಿಗೆ ಒಂದು 800 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸಿನಿಮಾವನ್ನು ನೋಡು ಅಂತ ಹೇಳಿ ಕಳಿಸ್ತಾರೆ. ಸೊ ಆ ಥರ ಪರ್ಚೇಸ್ಡ್ ವ್ಯೂವರ್ಸು ಅಂಥವ್ರನ್ನ ಸಿನಿಮಾ ಥಿಯೇಟರ್ನಲ್ಲಿ ಕೂರಿಸಿ ಸಿನಿಮಾ ತೋರಿಸುವಂಥದ್ದು ಓಕೆನಾ. ಆ ಥರ ಥಿಯೇಟರ್ಗೆ ಪೇಯ್ಡ್ ವ್ಯೂವರ್ಸ್ಗಳನ್ನ ಹಾಕ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ದುಡ್ಡು ಕೊಟ್ಟು ನೀವು ಜನರನ್ನ ನೋಡಿದಾಗ ನಿಮಗೆ ಗೊತ್ತಾಗಲ್ಲ ಯಾರು ದುಡ್ಡು ಕೊಟ್ಟು ಬಂದಿದ್ದಾರೆ, ಯಾರು ದುಡ್ಡು ಇಸ್ಕೊಂಡು ಬಂದಿದ್ದಾರೆ ಅಥವಾ ಯಾರು ಸಿನಿಮಾಗೆ ದುಡ್ಡು ಕೊಟ್ಟು ಬಂದಿದ್ದಾರೆ ಅಂತ ಹೇಳಿ. ಇವರು ದುಡ್ಡು ಕೊಟ್ಟು ವ್ಯೂವರ್ಸ್ಗಳನ್ನ ಕಳಿಸುವಂಥದ್ದು, ಪ್ರೇಕ್ಷಕರನ್ನ ಕಳಿಸುವಂಥದ್ದು. ಆ ಪ್ರೇಕ್ಷಕರನ್ನ ನೋಡಿ ಹೌಸ್ಫುಲ್ ಆಗಿದೆ ಸಿನಿಮಾ, ಸಖತ್ತಾಗಿದೆ ಅಂತ ಹೇಳಿ ಪಬ್ಲಿಕ್ಕಲ್ಲಿ ಗೊತ್ತಾದಾಗ ಇನ್ನೊಂದಷ್ಟು ಜನ ಬರ್ತಾರೆ ಅಂತ. ಆಮೇಲೆ ಯಾರು ಅದು ಫೇಕ್ ಅಂದರೆ ವ್ಯೂವರ್ಸ್ ಇರ್ತಾರೆ, ಪ್ರೇಕ್ಷಕರಿರ್ತಾರೆ, ದುಡ್ಡು ಕೊಟ್ಟು ಬಂದಿರುವಂಥ ಪೇಯ್ಡ್ ಪ್ರೇಕ್ಷಕರಿರ್ತಾರೆ, ಅವರು ಸಿನಿಮಾ ಸೂಪರ್ ಆಗಿದೆ, ಸಖತ್ತಾಗಿದೆ, ಹಂಗಿದೆ ಹಿಂಗಿದೆ ಅಂತೇಳಿ ಕ್ಯಾಮ್ರಾ ಮುಂದೆ ಬಂದು ಒಂದು ಹೇಳಿಕೆಗಳನ್ನು ಕೊಟ್ಟರೆ, ಯಾರು ಆ್ಯಕ್ಚುಲಿ ಒರಿಜಿನಲ್ ವ್ಯೂವರ್ಸ್ಗಳಿರ್ತಾರೆ, ಒರಿಜಿನಲ್ ಪ್ರೇಕ್ಷಕ ಇರ್ತಾನೆ, ಅವನು ಯಾವುದೋ ಬ್ಯಾಕ್ ಸೈಡ್ ಗೇಟಿಂದ ಹಂಗೆ ಹೋಗಿರ್ತಾನೆ ಸಿನಿಮಾ ನೋಡಿಕೊಂಡು. ಬಟ್ ಇಲ್ಲಿ ಬಂದು ಮೈಕ್ ಮುಂದೆ ಕಿರ್ಚಾಡೋರು ಕೂಗಾಡೋರೆಲ್ಲ ದುಡ್ಡು ಇಸ್ಕೊಂಡು ಬಂದು ಆ ಥರ ರಿವ್ಯೂ ಕೊಡೋರು ಆಗಿರ್ತಾರೆ. ನಾವು ಅದನ್ನೇ ಹೇಳ್ತಿದ್ದು ಫ್ರಮ್ ಡೇ ಒನ್ನಿಂದ. ಸಿನಿಮಾ ಆವ್ರೇಜ್ ಆಗಿದೆ, ಏನು ಚೆನ್ನಾಗೇ ಇಲ್ಲ, ನೋಡೋಕ್ಕೆ ಆಗಲ್ಲ ಅಂತಲ್ಲ, ಓಕೆ, ಆದರೆ ಪ್ರಮೋಷನ್ ಈ ರೇಂಜಿಗೆ ಯಾಕೆ ಅಂತ. ಬೈ ಒನ್ ಗೆಟ್ ಒನ್ ಸಿನಿಮಾ ಟಿಕೆಟನ್ನ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಕೊಟ್ಟಿಲ್ಲ ನಾನು ನೋಡ್ದಂಗಪ್ಪ. ಬೇರೆಯವ್ರಿಗೆ ಅಂದರೆ ಈ ಮೊದಲು ಕೊಟ್ಟಿದ್ದಾರೋ ಇಲ್ವೋ, ಬಟ್ ನಾನು ನೋಡ್ದಂಗೆ, ನಾನು ಗಮನಿಸ್ದಂಗೆ, ನಾನು ಸಿನಿಮಾಗಳನ್ನ ನೋಡ್ತಿರ್ತೀನಿ, ಬಟ್ ಬೈ ಒನ್ ಗೆಟ್ ಒನ್ ಟಿಕೆಟನ್ನ ಯಾರು ಯಾವತ್ತೂ ಕೊಟ್ಟಿಲ್ಲ. ಬಟ್ ಇದು ರಾಜ್ಬಿ ಶೆಟ್ಟಿ ಅವರ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ನು. ಅವರ
ಬುದ್ಧಿವಂತಿಕೆನ ನಾವಿಲ್ಲಿ ಹೊಗಳಲೇಬೇಕು. ನೋಡಿ, ಪ್ರೇಕ್ಷಕರನ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕು, ಅವರ ನಾಡಿ ಮಿಡಿತವನ್ನ ರಾಜ್ಬಿ ಶೆಟ್ಟಿ ಅವರು ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಲೆವೆಲ್ಗೆ ಪ್ರಮೋಷನನ್ನು ಮಾಡ್ತಿರೋದು. ಬಟ್ ನಾವೇನು ಹೇಳ್ತಿರೋದು, ನೀವು ಪ್ರಮೋಷನ್ಗಳನ್ನ ನೋಡಿಕೊಂಡು ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡಿಕೊಂಡು ಸಿನಿಮಾ ನೋಡೋದಕ್ಕಿಂತ ಆ್ಯಕ್ಚುಲಿ ಒರಿಜಿನಲ್ ವ್ಯೂವರ್ಸ್ಗಳ ರಿವ್ಯೂ ಏನಿದೆ ಅದನ್ನು ಕೇಳಿಕೊಂಡು ಸಿನಿಮಾಗೆ ಹೋಗಿ ಅಂತ ಅಷ್ಟೇ ನಾವು ಹೇಳೋದು. ಎಸ್, ಈಗಾಗಲೇ ನೋಡಿ ಒಂದಷ್ಟು ಜನ ಟ್ರೋಲ್ ಮಾಡ್ತಿದ್ದಾರೆ ಸೂ ಫ್ರಮ್ ಸೋ ಸಿನಿಮಾದವ್ರನ್ನ, ಆ ಟೀಮನ್ನು. ಈ ಥರ ಏನೋ ಬಿಲ್ಡಪ್ಪನ್ನು ಕೊಟ್ಟು ನೀವು ಹೀಗೆನ ನೀವು ಸೂ ಫ್ರಮ್ ಸೋ ಸಿನಿಮಾ ಏನಿದೆ ಥಿಯೇಟ್ರನ್ನ ತುಂಬಿಸ್ಕೊಳ್ತಿರೋದು, ಮಲ್ಟಿಪ್ಲೆಕ್ಸ್ಗಳೆಲ್ಲ ತುಂಬೋಗ್ತಿದೆ, ಜನಗಳು ಜನಸಾಗರ, ಕುತ್ಕೊಳ್ಳೋಕೆ ಜಾಗನೇ ಇಲ್ಲ ಥಿಯೇಟರ್ನಲ್ಲಿ ಅಂತ ಹೇಳ್ತಿದ್ದೀರಲ್ಲ, ಅದು ಒಂದು ಟಿಕೆಟ್ ತಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀ ಕೊಟ್ಟರೆ ಯಾರು ಬರಲ್ಲ ಹೇಳಿ? ಎಲ್ಲರೂ ಅವ್ರ ಮನೆಯವ್ರನ್ನೂ ಕರ್ಕೊಂಬರ್ತಾರೆ, ಅವ್ರ ಫ್ಯಾಮಿಲಿನೂ ಕರ್ಕೊಬರ್ತಾರೆ. ನೀವು ಥಿಯೇಟ್ರನ್ನ ತುಂಬಿಸ್ಕೊತಿರೋದು ಅಂತ ಹೇಳಿ ಒಂದಷ್ಟು ಜನ VR ಕಾರ್ಪೆಂಟರ್ಸ್ ಅಂತ ಹೇಳಿ ಅವರು ಕೂಡ ಟ್ರೋಲನ್ನು ಮಾಡ್ತಿದ್ದಾರೆ. ಅವರು ಕೂಡ ಕಮೆಂಟ್ ಮಾಡ್ತಿದ್ದಾರೆ, ಓ ಶೆಟ್ರೆ ನೀವು ಥಿಯೇಟರ್ನ ತುಂಬಿಸ್ಕೊತಿರೋದು ಅಂತ ಹೇಳಿ ಜನ ಕಾಮಿಡಿಯಾಗಿ ಕಮೆಂಟ್ ಮಾಡ್ತಿದ್ದಾರೆ ಅವರ ಪೋಸ್ಟ್ಗಳಿಗೆ. ರಾಜ್ಬಿ ಶೆಟ್ಟಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ, ಅವರ ಸಿನಿಮಾ ಪ್ರಮೋಷನನ್ನು ಮಾಡ್ತಿದ್ದಾರಲ್ಲ, ಅಲ್ಲಿ ಜನ ಹಂಗೆ ಕಮೆಂಟನ್ನು ಹಾಕ್ತಿದ್ದಾರೆ, ಓ ಶೆಟ್ರು ಜನರನ್ನ ಕರೆಸ್ಕೊತಿರೋದು ಥಿಯೇಟ್ರಿಗೆ, ಅದಕ್ಕೆ ಜನ ಅಷ್ಟೊಂದು ತುಂಬೋಗ್ಬಿಟ್ಟವ್ರ, ಸೀಟ್ಗಳೇ ಇಲ್ಲ ಅಂತಾರಲ್ಲ, ಮತ್ತು ಹಿಂಗೆ ಮಾಡಿದ್ರೆ ಯಾರು ಬರಲ್ಲ ಹೇಳಿ? ಎಲ್ಲರೂ ಬರ್ತಾರೆ. ಮತ್ತು ಜಿಯೋದ ಅಂಬಾನಿ ಏನು ಒಂದು ಬೈ ಒನ್ ಗೆಟ್ ಒನ್, ನಮ್ಗೆ ಅವಾಗ ಜಿಯೋ ಫ್ರೀ ಕೊಡ್ತಿದ್ರಲ್ಲ ಇಂಟರ್ನೆಟ್ಟು, ಸೊ ಹಾಗೆ ಜಿಯೋ ಸಿಮ್ಮು ಕೂಡ ಫ್ರೀ ಕೊಡ್ತಿದ್ರು ಅವರು, ಬೈ ಒನ್ ಗೆಟ್ ಒನ್ ಸಿಮ್ ಅಂತ ಅಂದ್ಬಿಟ್ಟು. ಅದನ್ನು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು, ಜಿಯೋ ಅಂಬಾನಿಯನ್ನು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ರಾಜ್ಬಿ ಶೆಟ್ಟಿ ಅವರು ಈಗ ಬೈ ಒನ್ ಗೆಟ್ ಒನ್ ಸೂ ಫ್ರಮ್ ಸೋ ಸಿನಿಮಾದ ಟಿಕೆಟ್ಸನ್ನು ಸೇಲ್ ಮಾಡ್ತಿದ್ದಾರಾ? ಈಗ ಹೆಂಗೆ ಹೌಸ್ಫುಲ್ ಆಗ್ತಿದೆ ಸಿನಿಮಾ, ಯಾವ ರೀತಿಯಾಗಿ ಅವರು ಪ್ರಮೋಷನ್ ಮಾಡ್ತಿದ್ದಾರೆ, ಇದನ್ನೆಲ್ಲ ನೋಡಿಬಿಟ್ಟು ಗಾಂಧಿನಗರ ಕೂಡ ಇದೇನಾ ನಿಮ್ಮ ಸಕ್ಸಸ್ಸು? ನೀವು ಸಿನಿಮಾನ ಬೈ ಒನ್ ಗೆಟ್ ಒನ್ ಟಿಕೆಟ್ ಕೊಟ್ಟು ಸೇಲ್ ಮಾಡಿ ಜನರನ್ನ ಹಂಗೆ ತುಂಬಿಸ್ಕೊಡು, ಅದು ಸಕ್ಸಸ್ ಅಲ್ಲ. ಒರಿಜಿನಲ್ ಇವಾಗ ಒಂದು ಟಿಕೆಟ್ ಒಂದು 1500 ರೂಪಾಯಿನೇ ಇದ್ರೂ ಸಿನಿಮಾ ಸಖತ್ತಾಗಿದೆ ಅಂದಾಗ ಪ್ರೇಕ್ಷಕ ಬಂದು ನೋಡ್ತಾನೆ ಸಿನಿಮಾನ, ಆಗ ಅದು ಸಿನಿಮಾ ಗೆಲ್ಲೋದು ಅಂತ ಹೇಳಿ ಗಾಂಧಿನಗರವು ಕೂಡ ಈ ಸಿನಿಮಾದ ಸಕ್ಸಸ್ ಸ್ಟೋರಿಯನ್ನು ನೋಡಿ ಅವರು ಕೂಡ ನಗ್ತಿದ್ದಾರೆ. ಗಾಂಧಿನಗರದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಸೂ ಫ್ರಮ್ ಸೋ ಸಿನಿಮಾದ ಒಂದು ಬಿಗ್ ಹೈಪ್ ಪ್ರಮೋಷನನ್ನು ನೋಡಿ ಸಿನಿಮಾ ಹಿಟ್ ಆಗೋದು, ಇದನ್ನು ನಮ್ಮ ಸಿನಿಮಾದಲ್ಲೂ ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾ ಫ್ಲಾಪ್ ಆಗ್ತಿದೆ ಅಂದಾಗ ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೋಬಹುದಲ್ವಾ? ಸುಮ್ಮನೆ ಬೈ ಒನ್ ಗೆಟ್ ಒನ್ ಟಿಕೆಟ್ ಕೊಡ್ತೀವಿ ನಾವು ಬನ್ನಿ ಅಂತಂದ್ರೆ ಯಾಕೆ ಬರಲ್ಲ? ಪ್ರೇಕ್ಷಕರು ಬಂದೇ ಬರ್ತಾರೆ. ಈಗ ಇನ್ನೇನು ಸ್ಯಾಟರ್ಡೆ ಸಂಡೇ ಬಂತು, ವೀಕೆಂಡಲ್ಲಿ ಜನರಿಗೂ ಕೂಡ ಮಾಡೋಕ್ಕೇನು ಕೆಲಸ ಇರಲ್ಲ, ವೀಕ್ಡೇಸಲ್ಲೆಲ್ಲ ಕೆಲಸ ಮಾಡಿರ್ತಾರೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ, ಹೊರಗಡೆ ಹೋಗಬೇಕಾಗತ್ತೆ, ಎಲ್ಲಾದರೂ ಒಂದು ಗುಡ್ ವೈಬಲ್ಲಿ ಹೊರಗಡೆ ಹೋಗಿ ಏನಾದರೂ ನೋಡಿಕೊಂಡು ಸಿನಿಮಾ ನೋಡಿಕೊಂಡು ಅಥವಾ ಪಾರ್ಕಿಗೆ ಎಲ್ಲಾದರೂ ಹೋಗಿ ಬರೋಣ ಅಂತ ಒಂದು ಮೈಂಡ್ ಸೆಟಲ್ಲಿ ಇರ್ತಾರೆ. ಸೊ ಅಂಥವರಿಗೆ ಇನ್ನು ಒಂದು ಟಿಕೆಟ್ ತಗೊಂಡ್ರೆ ಒಂದು ಟಿಕೆಟ್ ಫ್ರೀ ಕೊಡ್ತೀನಿ, ಬನ್ನಿ ಥಿಯೇಟ್ರ್ ಕುತ್ಕೊಂಡು ಸಿನಿಮಾ ನೋಡಿ ಅಂತಂದರೆ ಆಯಿತು, ಒಂದು 3 ಅವರ್ ಹೆಂಗೋ ಅಲ್ಲಿ ಕಳ್ಕೊಂಡು ಬರ್ಬೋದಲ್ಲ ಅಂತ ಹೇಳಿ ಥಿಯೇಟ್ರಿಗೆ ಬರ್ತಾರೆ. ಹಾಗಾಗಿ ಈ ಒಂದು ವೀಕೆಂಡ್ ಟೈಮ್ನಲ್ಲಿ ರಾಜ್ಬಿ ಶೆಟ್ಟಿ ಅವರು ಆ್ಯಂಡ್ ಅವರ ಟೀಮ್ ಮಾಡ್ತಿರುವಂಥ ಈ ಒಂದು ಬಿಗ್ ಪ್ರಮೋಷನ್ ಏನಿದೆ ಅದು ಒಂದಷ್ಟು ಜನಕ್ಕೆ ರೀಚ್ ಆಗ್ತಿದೆ. ಅದ್ರ ಜೊತೆಗೆ ಅದು ಟ್ರೋಲ್ ಕೂಡ ಆಗ್ತಿದೆ. ಗಾಂಧಿನಗರದಲ್ಲೂ ಟ್ರೋಲ್ ಆಗ್ತಿದೆ, ಜನರು ಕೂಡ ಟ್ರೋಲ್ ಮಾಡ್ತಿದ್ದಾರೆ. VR ಕಾರ್ಪೆಂಟರ್ಸ್ ಅನ್ನೋರು ಕೂಡ ರಾಜ್ಬಿ ಶೆಟ್ಟಿ ಅವರ ಪೋಸ್ಟ್ಗೆ ಕಮೆಂಟನ್ನು ಮಾಡ್ತಿರುವಂಥದ್ದು, ಶೆಟ್ರೆ ನಿಮ್ಮ ಸಿನಿಮಾ ಸಖತ್ತಾಗಿ ಓಡ್ತಿರೋದು, ಹೌಸ್ಫುಲ್ ಆಗ್ತಿರೋದು ಅಂತ ಹೇಳಿ ಅವರು ಕೂಡ ಕಮೆಂಟನ್ನು ಮಾಡ್ತಿದ್ದಾರೆ. ಇದು ಸೂ ಫ್ರಮ್ ಸೋ ಸಿನಿಮಾದ ಸೂಪರ್ ಸಕ್ಸಸ್ ಸೀಕ್ರೆಟ್. ಯಾವ ರೀತಿಯಾಗಿ ಅವರು ಸೂ ಫ್ರಮ್ ಸೋ ಸಿನಿಮಾದ ಬಿಗ್ ಹೈಪ್ ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತಿದ್ದಾರೆ ಅಂತ ಅನ್ನೋದು. ಇದು ಸೂ ಫ್ರಮ್ ಸೋ ಸಿನಿಮಾದ ಸಕ್ಸಸ್ ಸ್ಟೋರಿ. ನಾವು ಅಷ್ಟು ದುಡ್ಡು ಮಾಡಿದ್ವಿ, ಇಷ್ಟು ಕಲೆಕ್ಷನ್ ಮಾಡಿದ್ವಿ, ಅದಾಯಿತು ಇದಾಯಿತು, ಫಸ್ಟ್ ವೀಕ್ ಶೋ ಅಲ್ಲೇ ಹಿಂಗೆ ಬಂತು, ಸೆಕೆಂಡ್ ವೀಕ್ ಶೋ ಅಲ್ಲಿ ಇಷ್ಟು ದುಡ್ಡು ಕಲೆಕ್ಷನ್ ಮಾಡಿದ್ವಿ ಅಂತ ಹೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ರಾಜ್ಬಿ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ, ನಾವು ಅಷ್ಟೊಂದೇನು ಕಲೆಕ್ಷನ್ ಮಾಡಿಲ್ಲ ಅಂತ ಹೇಳಿ. ಬಟ್ ಹೈಪ್, ಈಗ ಅವ್ರು ದುಡ್ಡು ಕೊಟ್ಟಿರ್ತಾರೆ, ಪ್ರಮೋಷನ್ ಮಾಡಿ ಅಂತ ಹೇಳಿರ್ತಾರೆ, ಅವ್ರು ಯಾವುದೋ ಒಂದು ಆ್ಯಂಗಲಲ್ಲಿ ಹೆಂಗೋ ಒಂದು ಹೇಳಿ ಅದನ್ನು ಸೂ ಫ್ರಮ್ ಸೋ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು. ಸೂಪರ್ ಹಿಟ್ ಅಂದರೆ ಸಿನಿಮಾ ಹಿಟ್ ಅಲ್ಲ,
ಪ್ರಮೋಷನ್ನ ಹಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಗಿಮಿಕ್ ಅವು ಇವು ಬಳಸಿ ವರ್ಡ್ಸ್ಗಳನ್ನ ಬಳಸಿ ಅಷ್ಟು ಕಲೆಕ್ಷನ್ ಮಾಡ್ತು ಇಷ್ಟು ಕಲೆಕ್ಷನ್ ಮಾಡ್ತು ಥಿಯೇಟ್ರಲ್ಲಿ ಸೀಟೇ ಇಲ್ಲ ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಸುದ್ದಿ ಹೊಡೆದಿರ್ತಾರೆ. ಬಟ್ ಅದು ಸುಳ್ಳು ಅಂತೇಳಿ ರಾಜ್ಬಿ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ. ಅಷ್ಟೊಂದು ಕಲೆಕ್ಷನ್ ಮಾಡಿಲ್ಲ, ಒಂದು ಲೆವೆಲ್ ಕಲೆಕ್ಷನ್ ಆಗಿದೆ ಅಂತ. ಆ ಕಲೆಕ್ಷನ್ ಆಗ್ತಿರುವಂಥದ್ದು ಹೇಗೆ, ಈಗ ಬೈ 1 get 1 ಟಿಕೆಟ್ನಲ್ಲ, ಸೊ ಹೀಗಾಗಿ ಕಲೆಕ್ಷನ್ ಆಗ್ತಿದೆಯಾ ಅಷ್ಟೊಂದು ದುಡ್ಡು. ಇವರ ಒಂದು ಅಂದರೆ ಸಕ್ಸಸ್ ಸೀಕ್ರೆಟ್ ಏನಿದೆ ಅದು ಇದಾ ಅಂತ ಹೇಳಿ ಎಲ್ರಿಗೂ ಕೂಡ ಗಾಂಧಿನಗರದಲ್ಲೂ ಕೂಡ ಒಂದು ದೊಡ್ಡ ಚರ್ಚೆ ಆಗ್ತಿರುವಂಥದ್ದು. ಸೂ ಫ್ರಮ್ ಸೋನ ಸಕ್ಸಸ್ ಸೀಕ್ರೆಟ್ ಏನಂತಂದರೆ ಬೈ 1 get 1 ಟಿಕೆಟ್, ಬೈ 1 get 1 ಫ್ರೀ. ಓಕೆನಾ, ಒಂದು ಟಿಕೆಟನ್ನು ತಗೊಂಡ್ರೆ ಮತ್ತೊಂದು ಸೂ ಫ್ರಮ್ ಸೋ ಸಿನಿಮಾದ ಟಿಕೆಟ್ ಫ್ರೀ. ಇದು ಸೂ ಫ್ರಮ್ ಸೋ ಸಿನಿಮಾದ ಸಕ್ಸಸ್ ಸೀಕ್ರೆಟ್. ಇದು ಗಾಂಧಿನಗರದಲ್ಲೂ ಕೂಡ ಈಗ ದೊಡ್ಡ ಚರ್ಚೆ ಆಗ್ತಿದೆ, ಜನಸಾಮಾನ್ಯರಲ್ಲೂ ಕೂಡ ಚರ್ಚೆ ಆಗ್ತಿದೆ. ಒಂದು ಶಾಂಪೂ ತೊಗೊಂಡ್ರೆ ಇನ್ನೊಂದು ಶಾಂಪೂ ಫ್ರೀ, ಒಂದು ಫೇರ್ ಆ್ಯಂಡ್ ಲವ್ಲಿ ತೊಗೊಂಡ್ರೆ ಇನ್ನೊಂದು ಫೇರ್ ಆ್ಯಂಡ್ ಲವ್ಲಿ ಫ್ರೀ, ಈಗ ಒಂದು ಬಿಸ್ಕೆಟ್ ತೊಗೊಂಡ್ರೆ ಇನ್ನೊಂದು ಬಿಸ್ಕೆಟ್ ಫ್ರೀ. ಹಾಗೆ ಸೂ ಫ್ರಮ್ ಸೋ ಸಿನಿಮಾದ ಒಂದು ಟಿಕೆಟನ್ನು ತಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀ ಫ್ರೀ ಫ್ರೀ. ಓಕೆನಾ, ವೀಕೆಂಡಲ್ಲಿ ವೆಯ್ಟಿಂಗ್ ಮಾಡ್ತಿರೋ ಸಿನಿಮಾನ ನೋಡಬೇಕಂತ ವೆಯ್ಟ್ ಮಾಡ್ತಿರುವಂಥ ಜನರಿಗೆ ಸೂಪರ್ ಒಂದು ಆಫರನ್ನು ಕೊಟ್ಟಿದ್ದಾರೆ ರಾಜ್ಬಿ ಶೆಟ್ಟಿ ಅವರು. ಈ ಆಫರ್ನ ಫಸ್ಟೇ ಕೊಟ್ಬಿಟ್ಟಿದ್ದಿದ್ರೆ ಪಾಪ 1,500 ರೂಪಾಯಿ 2,000 ರೂಪಾಯಿ PVR ಅಲ್ಲಿ ನೋಡಬೇಕು ಅಂತ ಹೇಳಿ, ಮಾಲ್ಗಳಲ್ಲಿ ನೋಡಬೇಕು ಅಂತ ಹೇಳಿ ಪಾಪ ಅಷ್ಟೊಂದು ದುಡ್ಡು ಕೊಟ್ಟು ಬಂದವರು ಕೂಡ ಅವ್ರ ದುಡ್ಡು ಉಳಿತಿತ್ತು. ಪಾಪ ನೀವು ಇವಾಗ ಈ ಆಫರನ್ನು ಕೊಡ್ತಿದ್ದೀರಾ, ಅವ್ರೇನು ಪಾಪ ಮಾಡಿದ್ರು, ಅವ್ರಿಗೂ ಅದೇ ಆಫರ್ ಕೊಡಬೇಕಿತ್ತಲ್ಲ, ಈ ಆಫರ್ನ ಆವಾಗಲೇ ಬಿಡಬೇಕಿತ್ತಲ್ಲ. ಆವಾಗ ಫುಲ್ ಹೈಪ್ ಕ್ರಿಯೇಟ್ ಮಾಡಿ ಜನ ಜಾಸ್ತಿ ಬಂದರು ಅಂತ ಆ ಒಂದು ಜಾಸ್ತಿ ದುಡ್ಡನ್ನು ಫಿಕ್ಸ್ ಮಾಡಿದ್ರಿ ಟಿಕೆಟಿಗೆ, ನಿಮ್ಮ ಹೈಪನ್ನು ನೋಡಿ ಜನ ಬಂದರು ಅಂತ. ಈಗ ಅದೇ ಹೈಪು ಬಿದ್ದೋಗಿದೆ, ಅಷ್ಟೊಂದು ಸಿನಿಮಾ ಓಡ್ತಿಲ್ಲ ಅಂತ ಅಂದಾಗ ಈಗ ಬೈ 1 get 1 ಟಿಕೆಟನ್ನು ಫ್ರೀ ಕೊಡೋದು. ಪಾಪ ಅವ್ರೇನು ಮಾಡಿದ್ರು, ನಿಮ್ಮ ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡೋರು, ಸೆಕೆಂಡ್ ಶೋ ಬಂದು ನೋಡೋರು, ಅವರೆಲ್ಲ ಏನು ಮಾಡಬೇಕು, ಅವರೆಲ್ಲ ಎಲ್ಲೋಗ್ಬೇಕು ಪಾಪ. 1,500 ರೂಪಾಯಿ 900 ರೂಪಾಯಿ 1,000 ರೂಪಾಯಿ ಕೊಟ್ಟು ಬಂದವರೆಲ್ಲ ಅವ್ರೇನು ಪಾಪ ಮಾಡಿದ್ರು. ಇವಾಗ ಅವ್ರಿಗೆ ಬೇಜಾರಾಗ್ತಿದೆ, ನಾವು 1,000 ರೂಪಾಯಿ 1,500 ರೂಪಾಯಿ ಕೊಟ್ಟು ಹೋಗಿ ನೋಡಿದ್ವಲ್ಲ ಗುರು, ಇನ್ನು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದರೆ ನಮಗೂ ಇದೇ ಆಫರ್ ಸಿಕ್ತಿತ್ತಲ್ಲ, ನಾವು ಅವಾಗ ಬೈ 1 get 1 ಟಿಕೆಟ್ ಫ್ರೀ ತೊಗೊಂಡು ಹೋಗಿ ನೋಡ್ಬೋದಿತ್ತಲ್ಲ ಸಿನಿಮಾನ ಅಂತ ಹೇಳಿ ಅವ್ರಿಗೂ ಬೇಜಾರಾಗ್ತಿದೆ. ಯಾಕೆ ಹಿಂಗೆ ಬೇಜಾರು ಮಾಡ್ತೀರಾ ರಾಜ್ಬಿ ಶೆಟ್ಟಿ ಅವರೇ? ಎಲ್ರಿಗೂ ಒಂದೇ ನ್ಯಾಯ ಮಾಡ್ಬೇಕು ತಾನೆ. ಇದನ್ನ ನೀವು ಮುಂಚೆನೆ ಕೊಟ್ಬಿಟ್ಟಿದ್ರೆ ಇನ್ನೂ ಸಿನಿಮಾ ಸೂಪರ್ ಸಕ್ಸಸ್ ಆಗ್ತಿತ್ತು, ಸೂಪರ್ ಹಿಟ್ ಆಗ್ತಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.